Assalamu alaikum. ಎಲ್ರಿಗೂ ನಮಸ್ಕಾರ. Welcome back to our YouTube channel, Two Fates, One Plate. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಸಿಂಪಲ್ಲಾಗಿ 2 ಮಿನಿಟ್ಸಲ್ಲಿ ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ಅಂತ. ಇದು ನನಗೆ ಸುಮಾರು ವರ್ಷದ ಹಿಂದೆ ನಮ್ಮ ಮನೆ ಮೇಲೆ ಚಂದ್ರು ಅಂಕಲ್ ಅಂತ ಬಾಡಿಗೆಗಿದ್ರು. ಸೊ ಅವ್ರ ಮನೆಯಲ್ಲಿ ಬ್ಯಾಚುಲರ್ಸ್ ಅಂದಮೇಲೆ ಗೊತ್ತಲ್ವ, ಅವರೇ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಿತ್ತು. ಸೊ ಅವ್ರು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ರು. ಆಗ ಅವರು ನಮ್ಮ ಮನೆಗೆ ತೊಗೊಂಬಂದು ಕೊಟ್ಟಿದ್ರು. ಸೊ ಆಗ ನನಗೆ ಇದು ತುಂಬ ಇಷ್ಟ ಆಯಿತು. ಒಂದಿನ ರಾತ್ರಿ ಡಿನ್ನರ್ಗೆ ಏನಪ್ಪ ಮಾಡೋದು ಅಂದಾಗ ಸಡನ್ನಾಗಿ ಆ ಗೊಜ್ಜು ನೆನಪಾಯಿತು. ಹೇಗೆ ಮಾಡೋದು, ಅಷ್ಟು ಟೇಸ್ಟಿಯಾಗಿ ಹೇಗೆ ಮಾಡ್ತಾಯಿದ್ರು ಅನ್ನೋದನ್ನು ನೆನಪು ಮಾಡಿಕೊಂಡು, ಸೊ ಅಷ್ಟು ಪರ್ಫೆಕ್ಟಾಗಿಲ್ಲ ಅಂದರೂ ನನಗೆ ಹೇಗೆ ಬರುತ್ತೋ ಹಾಗೆ ನಾನು ಟ್ರೈ ಮಾಡಿದ್ದೀನಿ. ಅದು ನಾನು ನಿಮಗೂ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲು ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಈ ರೆಸಿಪಿಗೆ ನಾವು ಆನಿಯನ್ ಕಟ್ ಮಾಡ್ಕೊಂಡಿದ್ದೀವಿ, ಚಿಲ್ಲಿ ಹಾಗೆ ಟೊಮ್ಯಾಟೊ, ಇಷ್ಟೇ ನಮಗೆ ಬೇಕಾಗಿರೋದು ಈ ರೆಸಿಪಿಗೆ. ಮತ್ತು ಎಲ್ಲನೂ ಒಂದೇ ಸಲ ಆ್ಯಡ್ ಮಾಡ್ತಾ ಇದ್ದೀವಿ. ಕರ್ದು ಮ್ಯಾಮ್, ಟೊಮ್ಯಾಟೊ, ಚಿಲ್ಲಿ ಮತ್ತು ಆನಿಯನ್ನ ಎಲ್ಲ ಒಂದೇ ಸಲ ಆ್ಯಡ್ ಮಾಡ್ಕೊಂಡಿದ್ದೀವಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋತಿದ್ದೀವಿ. ಇದಕ್ಕೆ ಬೇಕಾಗಿರೋದು ಇಷ್ಟೇ ಇಂಗ್ರೀಡಿಯೆಂಟ್ಸು. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೇಕು. ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಧ್ಯ ಮಧ್ಯ ಈ ಥರ ತಿರುಗಿಸ್ಕೋಬೇಕಾಗುತ್ತೆ, ಯಾಕಂದರೆ ತಳ ಅಂಟಿದ್ರೆ ಕಷ್ಟ ಆಗುತ್ತೆ. ಟೊಮೆಟೊ ಹಾಗೆ ಈರುಳ್ಳಿ ಎರಡೂ ಚೆನ್ನಾಗಿ ಕುಕ್ ಆಗಬೇಕು. ಈಗ ಇದು ಚೆನ್ನಾಗಿ ಕುಕ್ ಆಗಿದೆ, ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಬ್ಯಾಚುಲರ್ಸ್ಗೆ, ವರ್ಕಿಂಗ್ ವುಮೆನ್ಸ್ಗೆ ಇದು ತುಂಬ ಈಸಿ ರೆಸಿಪಿ ಆಗಿರುತ್ತೆ. ಜಸ್ಟ್ ಆಲ್ಮೋಸ್ಟ್ ಒಂದು 2 to 3 ಮಿನಿಟ್ಸ್ ಅಷ್ಟೇ. ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ. ಸೊ ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು, ಅಥವಾ ಟಯರ್ಡಾಗಿ ಬಂದು ಅಯ್ಯೋ ನಮಗೆ ಸಾಂಬಾರು ಮಾಡೋದಕ್ಕಾಗೋದಿಲ್ಲ, ಏನಾದರೂ ಸಿಂಪಲಾಗಿ ಗೊಜ್ಜು ಬೇಕಪ್ಪ ಅನ್ನೋದಾದರೆ ಇದನ್ನು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಿಂಗೆ ಹೆಚ್ಚಿನ ರೆಸಿಪೀಸ್ಗೋಸ್ಕರ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.